ನಾಡಿನ ಸಮಸ್ತ ಸಂಗ್ರಾಮ ವಾಹಿನಿ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ವಿಕಾಸ್ ಕನ್ನಸಂದ್ರ ಮಾಡುವ ನಮಸ್ಕಾರಗಳು. ಆತ್ಮೀಯ ವೀಕ್ಷಕರೇ, ನಮ್ಮ ಮೈಸೂರು ಡೇಸ್ ಕಾರ್ಯಕ್ರಮದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ವಿಶ್ವದ ಅತ್ಯಂತ ಮೃಗಾಲಯಗಳಲ್ಲಿ ಒಂದು ಎಂದು ಕರೆಸಿಕೊಳ್ಳುವ ನಮ್ಮ ಮೈಸೂರು ಮೃಗಾಲಯದ ಬಗ್ಗೆ ನಿಮಗೆ ತಿಳಿಸಿಕೊಡಲಿಕ್ಕೆ ಸಿದ್ಧನಿದ್ದೇನೆ. ಆತ್ಮೀಯ ವೀಕ್ಷಕರೇ, ನಮ್ಮ ಮೈಸೂರು ಮೃಗಾಲಯವನ್ನ ವಿಶ್ವದ ಅತ್ಯಂತ ಮೃಗಾಲಯಗಳಲ್ಲಿ ಒಂದು, ಏಷ್ಯಾ ಖಂಡದ ಮೃಗಾಲಯಗಳಲ್ಲಿ ಬಹಳ ಪ್ರಮುಖವಾದದ್ದು ಅಂತ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ, ನಮ್ಮ ಮೈಸೂರು ಮೃಗಾಲಯ ಬಹಳ ಪುರಾತನವಾದಂತಹ ಮೃಗಾಲಯವಾಗಿದ್ದು ಇದು ತನ್ನದೇ ಆದ ಇತಿಹಾಸವನ್ನ ಹೊಂದಿದೆ. ಹೇಗೆ ಇದು ತನ್ನದೇ ಆದ ಇತಿಹಾಸವನ್ನ ಹೊಂದಿದೆ ಅಂತ ಹೇಳಿದ್ರೆ, 1892ರಲ್ಲಿ ಅಂದಿನ ಕಾಲಕ್ಕೆ ಮಹಾರಾಜರಾಗಿದ್ದಂತಹ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ಅಂದಿನ ಕಾಲಕ್ಕೆ ಯೋಚನೆಯನ್ನ ಮಾಡಿ 10 ಎಕರೆ ಜಾಗದಲ್ಲಿ ಈ ಮೃಗಾಲಯವನ್ನ ತೆಗೆತಾರೆ. 10 ಎಕರೆ ಜಾಗದಲ್ಲಿ ಈ ಮೃಗಾಲಯವನ್ನ ತೆಗೆದು ಸುಮಾರು 150ಕ್ಕೂ ಹೆಚ್ಚು ಜಾತಿಯ ಪ್ರಾಣಿ ಪಕ್ಷಿಗಳಿಗೆ ಆಸರೆಯ ನೆಲೆಯಾಗಿ ನಿಂತ್ಕೊಳ್ಳುತ್ತೆ ಈ ಮೃಗಾಲಯ. ಯಾವ ರೀತಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ನಮ್ಮ ಮೃಗಾಲಯಕ್ಕೆ ವಾಲಬಿ ಮತ್ತೆ ಕ್ಯಾಸೋವೇರಿ ಎಂಬುದನ್ನ ದಕ್ಷಿಣ ಆಫ್ರಿಕಾದಿಂದ ತರಿಸ್ತಾರೆ, ಮತ್ತೆ ಆಸ್ಟ್ರೇಲಿಯಾದಿಂದ ತರಿಸ್ತಾರೆ. ಕತ್ತೆ ಕಿರುಬ, ಗೆಂಡಾಮೃಗ, ಆನೆಯನ್ನ ಏಷ್ಯಾದಿಂದ ತರಿಸ್ತಾರೆ, ಮತ್ತೆ ಪಕ್ಷಿಗಳನ್ನ ಸೌತ್ ಅಮೆರಿಕಾದಿಂದ ತರಿಸ್ತಾರೆ. ಈ ರೀತಿ ಜಗತ್ತಿನ ಎಲ್ಲ ದೇಶಗಳಿಂದ ಒಂದೊಂದು ಪ್ರಾಣಿ ಪಕ್ಷಿಗಳನ್ನ, ಸರೀಸೃಪಗಳನ್ನ ತರಿಸಿ 150ಕ್ಕೂ ಹೆಚ್ಚು ಜಾತಿಯ ಪ್ರಾಣಿ ಪಕ್ಷಿ ಸರೀಸೃಪಗಳಿಗೆ ಆಸರ ನೆಲೆಯಾಗಿ ಈ ಮೃಗಾಲಯ ನಿಂತ್ಕೊಳ್ಳುತ್ತೆ ಅಂದಿನ ಕಾಲಕ್ಕೆ. ಮತ್ತು ಈ ಮೃಗಾಲಯ ಪ್ರಾಣಿಗಳ ಅಷ್ಟೇ ಸೀಮಿತವಲ್ಲದೆ ಅಲ್ಲಿನ ತೋಟದಿಂದಲೂ ಸಹ ಬಹಳ ವಿನ್ಯಾಸವನ್ನ ಪಡ್ಕೊಂಡಿದೆ. ಹೇಗೆ ಇದು ತೋಟದಿಂದ ವಿನ್ಯಾಸವನ್ನ ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಅಂದಿನ ಕಾಲಕ್ಕೆ ಒಂದು ಶತಮಾನಗಳ ಹಿಂದೆ ಜರ್ಮನಿಯ ಜೆಎಚ್ ಕ್ಯಾಮ್ರಿಬಿಲ್ ರವರನ್ನ ಕರೆಸ್ತಾರೆ. ಯಾಕೆ ಇವರನ್ನ ಕರೆಸ್ತಾರೆ ಅಂತ ಹೇಳಿದ್ರೆ, ಇವರು ಬಹಳ ಒಬ್ಬ ತೋಟ ವಿನ್ಯಾಸಕರಾಗಿರ್ತಾರೆ. ಜೆಎಚ್ ಕ್ಯಾಮ್ರಿಬಿಲ್ ಅವರನ್ನ ಕರೆಸಿ ತೋಟವನ್ನ ವಿನ್ಯಾಸವನ್ನ ಮಾಡಿಸ್ತಾರೆ. ನಾವೀಗ ಏನು ಪಾರ್ಕ್, ಮೈದಾನ ಅಂತ ಹೇಳಿ ಕರಿತೀವಿ, ಆ ರೀತಿ ವಿನ್ಯಾಸವನ್ನ ಬಳಸ್ತಾರೆ. ಆ ಮೃಗಾಲಯವನ್ನ ತೋಟದ ರೀತಿಯಲ್ಲಿ ವಿನ್ಯಾಸವನ್ನ ಬಳಸ್ತಾರೆ. ಆ ಒಂದು ವಿನ್ಯಾಸವು ಸಹ ಇಲ್ಲಿ ಬಹಳ ಮನಮೋಹಕವಾಗಿದೆ. ಮತ್ತೆ ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಅಂದಿನ ಕಾಲದಲ್ಲಿ ಮಾಡಿದಂತ ವಿನ್ಯಾಸವನ್ನ ಇಲ್ಲಿರುವಂತಹ ಸಿಬ್ಬಂದಿಗಳು ಇಂದಿನ ಕಾಲಕ್ಕೂ ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಯಾ ನಾಜೂಕಿನಿಂದ ಕಾಪಾಡಿಕೊಂಡು ಬಹಳ ವಿನ್ಯಾಸಕಾರವಾಗಿ ನಡೀತಾ ಹೋಗ್ತಾ ಇದೆ. ಇಲ್ಲಿ ತೋಟದಿಂದಲೂ ಮೃಗಾಲಯ ಭವ್ಯತೆಯನ್ನ ಪಡ್ಕೊಂಡಿದೆ, ಮೃಗಾಲಯದಿಂದ ತೋಟವು ಸಹ ಭವ್ಯತೆಯನ್ನ ಪಡ್ಕೊಂಡಿದೆ. ಇದರ ಜೊತೆಗೆ ಅಲ್ಲಿರುವ ವಿಶೇಷವಾದ ಕಟ್ಟಡಗಳು, ವಿಶೇಷವಾದ ಮನಮೋಹಕವಾದ ಕಟ್ಟಡಗಳು ಆ ತೋಟದ ಸೊಬಗನ್ನ ಇನ್ನಷ್ಟು ರಮಣೀಯವಾಗಿ ವಿಜೃಂಭಿಸುತ್ತೆ. ಹೇಗೆ ಈ ಕಟ್ಟಡಗಳು ವಿಜೃಂಭಿಸ್ತಾ ಇದೆಯೋ ಅದರ ಜೊತೆಗೆ ಬಹಳ ವಿಶೇಷವಾದಂತ ಹೇಳಿದ್ರೆ ದಂಡಿ ಸಡಕ್ ಅಂತ ಹೇಳ್ತಾರೆ. ಏನಪ್ಪಾ ಈ ದಂಡಿ ಸಡಕ್ ಅಂತ ಹೇಳಿದ್ರೆ, ನಾವು ಮೃಗಾಲಯದ ಒಳ ಹೊಕ್ಕಿದ ತಕ್ಷಣವೇ ಕಬ್ಬಿಣದಿಂದ ಮಾಡಿರುವಂತಹ ಜಾಲರಿಗಳಿಂದ ಬಗ್ಗಿರುವಂತಹ ಕಮಾನು ರೀತಿಯ ಸಡಕ್ ಅನ್ನ ನೋಡ್ತೀವಿ. ಅದನ್ನ ನಾವು ದಂಡಿ ಸಡಕ್ ಅಂತ ಹೇಳಿ ಕರಿತೀವಿ. ಯಾಕೆ ಈ ದಂಡಿ ಸಡಕ್ ಬಹಳ ವಿಶೇಷತೆಯನ್ನು ಹೊಂದಿದೆ ಅಂತ ಹೇಳಿದ್ರೆ, ಈ ಜಾಲರಿಯ ಮೇಲೆ ಇಲ್ಲಿ ಗಿಡಗಳನ್ನ ಹಬ್ಬಿಸಿರ್ತಾರೆ, ಅದು ನೆರಳನ್ನ ನೀಡ್ತಾ ಇರುತ್ತೆ. ಅದು ಪ್ರವಾಸಿಗರಿಗೆ ಇಂದಿನ ಕಾಲಕ್ಕೆ ನೆರಳನ್ನ ನೀಡ್ತಾ ಇದೆ. ಅಂದಿನ ಕಾಲಕ್ಕೆ ನಮ್ಮ ಮಹಾರಾಜರು ಬೇಸಿಗೆ ಅರಮನೆಗೆ ಸವಾರಿಯನ್ನ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೆರಳನ್ನ ನೀಡ್ತಾ ಇತ್ತು. ಆದ್ರಿಂದ ಈ ದಂಡಿ ಸಡಕ್ ಅಂದಿನಿಂದ ಹಿಂದಿನವರೆಗೂ ಸಹ ಮನಮೋಹಕವಾಗಿದೆ. ಇಲ್ಲಿ ದಂಡಿ ಸಡಕ್ ಮತ್ತೆ ಅಲ್ಲಿರುವಂತಹ ಕಟ್ಟಡಗಳು ಬಹಳ ವಿಶೇಷತೆಯಿಂದ ವಿಜೃಂಭಿಸ್ತಾ ಇವೆ. ಮತ್ತೆ ಅಂದಿನ ಕಟ್ಟಡಗಳಲ್ಲಿ ಆಗಿನ ಕಾಲಕ್ಕೆ ಸಂಗೀತ ಪ್ರದರ್ಶನಗಳು ಸಹ ಹೆಚ್ಚು ನಡೀತಾ ಇದೆ. ಅಂದಿನ ಕಾಲಕ್ಕೆ 10 ಎಕರೆನಲ್ಲಿ ಮಾಡಿದಂತಹ ಈ ಮೃಗಾಲಯ ಹಿಂದಿನ ಕಾಲಕ್ಕೆ ಅದರ 10 ಪಟ್ಟಷ್ಟು ಬೆಳೀತಾ ಹೋಗಿದೆ. ಮತ್ತೆ ಪ್ರಾಣಿ ಮತ್ತೆ ಪಕ್ಷಿಗಳ ಸಂಖ್ಯೆಯು ಬಹಳ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸರಿಸುಮಾರು ನಮ್ಮ ವಾರ್ಷಿಕ ಆದಾಯದ ಪ್ರಕಾರ ನಾವು ಸುಮಾರು ಸ್ಟ್ಯಾಟಿಸ್ಟಿಕ್ಸ್ ಗಳನ್ನ ಯೋಚನೆ ಮಾಡ್ತಕ್ಕಂತ ಹೇಳಿದ್ರೆ, ಒಂದು ವರ್ಷಕ್ಕೆ ಏನಿಲ್ಲ ಅಂತ ಹೇಳಿದ್ರು 30 ಲಕ್ಷ ಜನ ಪ್ರವಾಸಿಗರು ಮೃಗಾಲಯವನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. 30 ಲಕ್ಷ ಪ್ರವಾಸಿಗರು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಇಲ್ಲಿ ಇನ್ನೊಂದನ್ನ ತಿಳ್ಕೊಳ್ಬೇಕು, ಮೈಸೂರಿನಲ್ಲಿ ನೋಡುವಂತಹ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮೈಸೂರು ಮೃಗಾಲಯವು ಸಹ ಒಂದು ವಿಶೇಷವಾದ ಸ್ಥಾನವನ್ನ ಪಡ್ಕೊಂಡಿದೆ. 30 ಲಕ್ಷ ಜನ ಪ್ರೇಕ್ಷಣೆಯನ್ನ ಪಡ್ತಾ ಇರೋದು ಸರಾಸರಿ ಲೆಕ್ಕಗಳ ಪ್ರಕಾರ ನಮಗೆ ತಿಳಿದು ಬರ್ತಾ ಇದೆ. ಇಲ್ಲಿ ಪ್ರಾಣಿಗಳಿಗೆ ಮತ್ತೆ ಪಕ್ಷಿಗಳಿಗೆ ತಮ್ಮ ಮನೆಯ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತಾರೋ ಅದೇ ರೀತಿ ನೋಡ್ಕೊಳ್ತಾರೆ. ಅದಕ್ಕೆ ಸ್ಪಷ್ಟ ನಿದರ್ಶನವನ್ನ ನಾವು ಮೃಗಾಲಯಕ್ಕೆ ಒಳ ಹೋಗ್ತಾಗ ಅನೇಕ ನೈಜ ಘಟನೆಗಳು ನಮ್ಮ ಕಣ್ಮುಂದೆ ಕಂಡು ಬರುತ್ತೆ.
ಅಲ್ಲಿ ನೋಡ್ಕೊಳ್ಳುವಂತಹ ಸಿಬ್ಬಂದಿಗಳು, ಅವುಗಳನ್ನ ಅವ್ರ ಮನೆ ಮಕ್ಕಳುಗಳನ್ನ ಯಾವ ರೀತಿ ಲಾಲನೆ ಪಾಲನೆ ಮಾಡ್ತಾರೆ ಅದೇ ರೀತಿ ಅಲ್ಲಿ ಪ್ರಾಣಿ ಪಕ್ಷಿಗಳನ್ನ ಲಾಲನೆ ಪಾಲನೆಯನ್ನ ಮಾಡ್ತಾರೆ. ಮತ್ತೆ ಇನ್ನು ಅಡುಗೆ ಸಿಬ್ಬಂದಿಗಳು ಯಾವ ಪ್ರಾಣಿಗೆ, ಯಾವ ಪಕ್ಷಿಗೆ, ಯಾವ ಸಮಯಕ್ಕೆ ಯಾವ ಆಹಾರ ಬೇಕು, ಯಾವುದನ್ನ ಯಾವ ಸಮಯದಲ್ಲಿ ಕೊಡಬೇಕು ಎಂಬುದನ್ನು ಮನಗಂಡು ಅದೇ ರೀತಿ ಅವಕ್ಕೆ ಆಹಾರವನ್ನ ಕೊಡ್ತಾರೆ. ಇನ್ನು ಅಲ್ಲಿರುವಂತಹ ಮೃಗಾಲಯದ ಆಡಳಿತಾಧಿಕಾರಿಗಳು ಯಾವ ಪ್ರಾಣಿಗೆ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಬೇಕು, ಯಾವ ಸಮಯದಲ್ಲಿ ಯಾವುದಕ್ಕೆ ಚುಚ್ಚುಮದ್ದನ್ನ ಕೊಡಿಸ್ಬೇಕು, ರೋಗ ನಿರೋಧಕ ಔಷಧಿಗಳನ್ನ ಕೊಡಿಸ್ಬೇಕು ಎಂಬುದನ್ನು ಮನಗಂಡು ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಅದೇ ರೀತಿಯಾದಂತಹ ಆರೋಗ್ಯ ಸಂರಕ್ಷಣೆ ವಿಧಾನಗಳನ್ನ ಮಾಡ್ತಾ ಬರ್ತಾರೆ. ಇನ್ನು ಅವಕ್ಕೆ ಕೊಡುವಂತಹ ಆಹಾರದಲ್ಲೂ ಸಹ ಯಾವುದೇ ಕಳಪೆ ಆಹಾರವನ್ನ ಕೊಡೋದಿಲ್ಲ, ಗುಣಮಟ್ಟದ ಆಹಾರವನ್ನ ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ. ಅವನ ಪರೀಕ್ಷೆ ಮಾಡಿ ಗುಣಮಟ್ಟದ ಆಹಾರವನ್ನೇ ಅಲ್ಲಿ ಕೊಡ್ತಾರೆ. ಪ್ರತಿದಿನಕ್ಕೆ 400 ಕೆಜಿ ದ್ವಿದಳ ಧಾನ್ಯಗಳು, ಒಟ್ಟು ಮೇವು, ಈ ರೀತಿ ದ್ವಿದಳ ಧಾನ್ಯಗಳು 400 ಕೆಜಿ, 600 ಕೆಜಿ ಹಣ್ಣು ಹಂಪಲುಗಳು. ಈ ಹಣ್ಣು ಹಂಪಲುಗಳು ಸಹ ತಾಜಾ ಹಣ್ಣು ಹಂಪಲುಗಳನ್ನೇ ಕೊಡ್ತಾ ಹೋಗ್ತಾರೆ. 6000 ಕೆಜಿ ಹಸಿರು ಮೇವು ಅಂದ್ರೆ ಹುಲ್ಲು, ಈ ರೀತಿ ಕೊಡ್ತಾ ಬರ್ತಾರೆ. ಇವನ್ನೆಲ್ಲ ಪರೀಕ್ಷೆ ಮಾಡಿ ಗುಣಮಟ್ಟದಲ್ಲೇ ಇದೆಯಾ ಎಂದು ತಿಳಿದು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ಕೊಡ್ತಾ ಹೋಗ್ತಾರೆ. ಇನ್ನು ಅಲ್ಲಿರುವಂತಹ ಮರಗಳು ಸಹ ಎಷ್ಟೋ ಮರಗಳು ನಾವು ನೋಡ್ತಾ ಬರ್ತೀವಿ, ಅವಕ್ಕೆ ನಮ್ಮ ಮೃಗಾಲಯದಷ್ಟೇ ವಯಸ್ಸಾಗಿದೆ ಅಂತ ಹೇಳಿದ್ರೆ 100 ವರ್ಷಗಳು ಕಳೆದಿರುವಂತಹ ಮರಗಳನ್ನು ನಾವು ಆ ಮೃಗಾಲಯದಲ್ಲಿ ನೋಡ್ತೀವಿ. ಈ ಮೃಗಾಲಯದ ವಿಶೇಷತೆ ಏನಂತ ಹೇಳಿದ್ರೆ ಅಲ್ಲಿರುವ ತೋಟ, ಸುಂದರ ಕಟ್ಟಡಗಳು, ದಂಡಿ ಸಡಕ್, ಅಂದಿನ ರಾಜರ ಗತಕಾಲದ ವೈಭವವನ್ನು ಮರುಕಳಿಸಿದ್ರೆ ಹಿಂದಿನ ಮೃಗಾಲಯ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳ ಉತ್ಸಾಹ ನಮ್ಮಷ್ಟು ವೈಭವ ಪೂರಿತವಾಗಿದೆ ಎಂಬುದನ್ನು ನಮ್ಮ ಮನಸ್ಸಿಗೆ ಸಂತೋಷವನ್ನ ಕೊಡುತ್ತೆ. ಇದರ ಜೊತೆಗೆ ಪ್ರಾಣಿಗಳ ಆರೋಗ್ಯವನ್ನ ನೋಡ್ಕೊಳ್ಳಿಕ್ಕೆ ನಾವು ಒಳಗಡೆ ಪ್ರವೇಶಿಸ್ತಾ ಇದ್ದಾಗೆ ಸೋಂಕು ನಿವಾರಕಗಳನ್ನ ಸಿಂಪಡಣೆಯನ್ನ ಮಾಡಿರ್ತಾರೆ. ಯಾವುದೇ ಪ್ರಾಣಿಗೂ ಯಾವುದೇ ರೀತಿಯಾದಂತಹ ಹಾನಿ ಆಗಬಾರದು ಅಂತೇಳಿ, ಮತ್ತು ಪ್ರಾಣಿಗಳನ್ನ ಬಹಳ ಹತ್ತಿರದಿಂದನೇ ನೋಡುವಂತಹ ರೀತಿಯಲ್ಲಿ ಸರೀಸೃಪಗಳಿರುವ ಕಡೆ ನಮಗೂ ಹಾನಿ ಆಗಬಾರದು ಅಂತೇಳಿ ಗಾಜಿನ ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇನ್ನು ಮಾಂಸಾಹಾರಿ ಭಕ್ಷಕ ಪ್ರಾಣಿಗಳಾದಂತಹ ಹುಲಿ, ಸಿಂಹ, ಚಿರತೆ ಇವುಗಳನ್ನು ಸಹ ನೋಡ್ಲಿಕ್ಕೆ ನಮಗೆ ಧೈರ್ಯ ಇರೋದಿಲ್ಲ ತುಂಬಾ ಹತ್ತಿರದಿಂದ. ಅದಕ್ಕೆ ಧೈರ್ಯ ತೆಗೆದುಕೊಳ್ಳಿ ಅಂತೇಳಿ ಗಾಜಿನ ಮನೆಗಳು, ಅದರ ಮುಂದೆ ಕಬ್ಬಿಣದ ಜಾಲರಿಯನ್ನ ಹಾಕಿ ಯಾವುದೇ ಪ್ರಾಣಾಪಾಯ ಇಲ್ಲದೆ ನಾವು ನೋಡಬಹುದು. ಇದು ಪ್ರೇಕ್ಷಕರ ರಕ್ಷಣೆ, ಪ್ರಾಣಿಗಳ ರಕ್ಷಣೆ ಎರಡನ್ನೂ ನೋಡಿ ನಮ್ಮ ಮೃಗಾಲಯದಲ್ಲಿ ಪರಿಸರ ವೀಕ್ಷಣೆಯನ್ನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ನಾವು ಒಮ್ಮೆ ಪರಿಸರ ಮತ್ತು ಪ್ರಾಣಿಗಳ ವೀಕ್ಷಣೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಒಮ್ಮೆ ಆದ್ರೂ ಸಹ ನಾವು ಮೃಗಾಲಯಕ್ಕೆ ಹೋಗಿ ಬಂದ್ರೆ ಪರಿಸರದ ವೀಕ್ಷಣೆ, ಪ್ರಾಣಿಗಳ ವೀಕ್ಷಣೆ, ಪಕ್ಷಿಗಳ ವೀಕ್ಷಣೆ ಏಕಕಾಲದಲ್ಲಿ ನೋಡಬಹುದು. ಈಗಿನ ನಮ್ಮ ಮೃಗಾಲಯ ಅಂದಿನ ರಾಜರ ಗತಕಾಲದ ವೈಭವ, ಮೃಗಾಲಯದ ಉತ್ಸಾಹವನ್ನ ನಮ್ಮ ಮನಸ್ಸಿನಲ್ಲಿ ಪುಟಿದೇಳುವಂತೆ ಮಾಡುತ್ತೆ. ನಾವು ಹೋಗುವಾಗ ಇಲ್ಲದ ಮನಸ್ಸಿನಿಂದ ಹೋದ್ರೆ ಅಲ್ಲಿಂದ ಬರಬೇಕಾದ್ರೆ ಉತ್ಸುಕದ ಮನಸ್ಸಿನಿಂದ ಬರುವುದು ಎಲ್ಲೆಡೆ ಮನಗಾಣ್ತಾ ಇದೆ. ಆತ್ಮೀಯ ವೀಕ್ಷಕರೇ, ನಾವು ಒಮ್ಮೆ ಆದ್ರೂ ಸಹ ನಮ್ಮ ಮೃಗಾಲಯವನ್ನ ವೀಕ್ಷಣೆ ಮಾಡಿ ಅಲ್ಲಿನ ಸರೀಸೃಪಗಳನ್ನ ಕಣ್ಣಾರೆ ಕಾಣಬೇಕು ಅಂತ ಹೇಳ್ತೀವಿ. ಅಲ್ಲಿ 300 ಜನ ಸಿಬ್ಬಂದಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಆ 300 ಜನ ಕರ್ತವ್ಯ ಸಿಬ್ಬಂದಿಯನ್ನ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಒಮ್ಮೆ ತೆರೆಮರೆಯ ದೃಶ್ಯಗಳನ್ನ ನಾವು ಕಾಣಬೇಕಾಗುತ್ತೆ. ನಾವು ಮಾಡ್ಲಿ ಅಂತ ಯಾವುದೇ ಸಿಬ್ಬಂದಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇರೋದಿಲ್ಲ. ಅವರ ದಿನನಿತ್ಯದ ಕರ್ತವ್ಯ ಏನಿರುತ್ತೆ ಆ ರೀತಿ ಮಾಡ್ತಾ ಇರ್ತಾರೆ. ಪ್ರತಿದಿನ ಪ್ರಾಣಿಗಳಿಗೆ ಸ್ನಾನವನ್ನ ಮಾಡಿಸ್ತಾರೆ, ಆಹಾರವನ್ನ ಕೊಡ್ತಾರೆ, ವಿಶ್ರಾಂತಿಯ ಸಮಯದಲ್ಲಿ ವಿಶ್ರಾಂತಿಯನ್ನ ಕೊಡ್ತಾರೆ. ಕೆಲವು ಮರಿಗಳಿರುತ್ತೆ, ಅವಕ್ಕೆ ತಾಯಿ ಹಾಲನ್ನ ಕೊಡೋದಿಲ್ಲ, ಇವರು ಹಾಲನ್ನ ಕೊಡಬೇಕಾಗುತ್ತೆ ಬಾಟಲ್ಗಾಗಿ. ನಾವು ನಮ್ಮ ಮಕ್ಕಳುಗಳಿಗೆ ಫೀಡಿಂಗ್ ಯಾವ ರೀತಿ ಮಾಡ್ತೀವಿ ಆ ರೀತಿ ಆ ಸಿಬ್ಬಂದಿಗಳು ಆ ಪ್ರಾಣಿಗಳಿಗೆ ಫೀಡಿಂಗ್ ಅನ್ನ ಮಾಡ್ತಾರೆ, ಹುಟ್ಟಿದಂತಹ ಮರಿಗಳಿಗೆ. ಇದನ್ನೆಲ್ಲ ಅವರು ಯಾರೋ ಪ್ರೇಕ್ಷಕರು ನೋಡಿ ಅಂತ ಮಾಡೋದಿಲ್ಲ, ಅವರ ಕರ್ತವ್ಯ ಪ್ರಜ್ಞೆಯಿಂದ ಅವರು ಮಾಡ್ತಾ ಇರ್ತಾರೆ. ಇದು ನಮಗೆ ಕಂಡು ಬರುವಂತಹ ಕೆಲವು ತೆರೆಮರೆಯ ದೃಶ್ಯಗಳಾಗಿರುತ್ತೆ. ಅಲ್ಲಿನ ಸಿಬ್ಬಂದಿಗಳಿಗೂ ಸಹ ನಾವು ಗೌರವವನ್ನು ಕೊಡಬೇಕಾಗುತ್ತೆ. ಒಮ್ಮೆಯಾದ್ರೂ ಸಹ ನಾವು ಮೃಗಾಲಯವನ್ನು ವೀಕ್ಷಣೆ ಮಾಡಿ ಬರೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಮೃಗಾಲಯದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದೇನೆ. ಆತ್ಮೀಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು, ಶುಭ ದಿನ. ನಮ್ಮ ಸಂಗ್ರಾಮ ವಾಹಿನಿಯ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ. ಧನ್ಯವಾದಗಳು, ಶುಭ ದಿನ.